ಹಾಲೆಲೂಯ! ಮತ್ತೊಂದು ಶ್ರೇಷ್ಠವಾದ ಸಮಯ ಬಂತು ಪ್ರಿಯರೇ. ಬೆಳಗಾಯ್ತು, ಎಚ್ಚರಗೊಂಡಿದ್ದೀರಾ? 7 ಗಂಟೆ ಆಯ್ತಲ್ಲವೇ? ಈಗಾಗಲೇ ನೀವು ಕಾಲಕೃತ್ಯಗಳನ್ನೆಲ್ಲ ಮುಗಿಸಿಕೊಂಡು ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸಿಕೊಂಡು ಮತ್ತೊಂದು ಸಾರಿ ನಾವೆಲ್ಲರೂ ಸೇರಿ ಯೇಸುವಿನ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ ಸಿದ್ಧರಾಗಿದ್ದೀರಿ ಎಂದು ನಂಬುತ್ತೇನೆ. ಬನ್ನಿರಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಅನುದಿನದ ಧ್ಯಾನವನ್ನು ಪ್ರಾರಂಭಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಅನುದಿನವೂ ನಿಮ್ಮ ಮಾತುಗಳಿಂದ ನಮ್ಮ ದಿನಚರಿಗಳನ್ನು ಪ್ರಾರಂಭಿಸಿ ಈ ದಿನವಿಡೀ ಆಶೀರ್ವದಿಸಲ್ಪಡುವುದಕ್ಕಾಗಿ, ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು ಎಂದು ಅರಿತುಕೊಳ್ಳುವುದಕ್ಕಾಗಿ, ನಿಮಗೆ ಇಷ್ಟಕರವಾಗಿ ಬದುಕಲು ನಮ್ಮೆಲ್ಲರೊಂದಿಗೆ ಮಾತನಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ರಾತ್ರಿ ನಿದ್ರೆ ಮಾಡಿದ್ದೀರಾ ಪ್ರಿಯರೇ? ಚೆನ್ನಾಗಿ. ಕೆಲವು ಸಾರಿ ನಿದ್ದೆ ಬರೋದಿಲ್ಲ. ಯಾವಾಗ? ನೀವೇ ಹೇಳಿ, ನಿಮ್ಮ ಅನುಭವ ಹೇಳಿ. ನಿಮ್ಮ ಮನಸ್ಸಿನಲ್ಲಿ ಕೋಪ ಇರುವಾಗ ನಿಮಗೆ ನಿದ್ರೆ ಬರುತ್ತೋ? ನೀವು ಯಾರ ಮೇಲಾದರೂ ಕೋಪ ಇಟ್ಕೊಳ್ಳುವಾಗ, ಸೂಯೆ ಇಟ್ಕೊಳ್ಳುವಾಗ, ದ್ವೇಷ ಇಟ್ಕೊಳ್ಳುವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿ ಇರುತ್ತದೋ? ಅದರಲ್ಲಿ ನಿಮ್ಮ ತಪ್ಪೇನಿಲ್ಲ, ಅವರದೇ ಎಲ್ಲ ತಪ್ಪು. ಇಟ್ಸ್ ಓಕೆ. ನೀವು ಬಹಳ ಒಳ್ಳೆಯವರು. ನೀವು ಏನೇ ಅನ್ನೋದಿದ್ದರೂ ನಿಮ್ಮನ್ನು ಅವಮಾನಗೊಳಿಸಿ ನಿಮ್ಮ ತಂಟೆಗೆ ಬಂದು ನಿಮ್ಮ ಮೇಲೆ ಅಸೂಯೆ ಪಡುವಂಥವರು, ನಿಮ್ಮನ್ನು ಬಾಧೆಪಡಿಸುವಂಥವರು ಇರುತ್ತಾರಲ್ಲವೋ, ಅಂಥವರ ಬಗ್ಗೆ ನೀವು ಯೋಚಿಸುವಾಗ, ಅವರು ನನಗೆ ಯಾಕೆ ಹಾಗೆ ಅನ್ಬೇಕಿತ್ತು ಎಂದು ಏನೇನೋ ಯೋಚನೆ ಮಾಡುತ್ತಾ ಇರುವಾಗ ನಿಜವಾಗ್ಲೂ ನಿದ್ರೆ ಬರೋದಿಲ್ಲ, ಮನಸ್ಸಿಗೆ ಪ್ರಶಾಂತತೆ ಇರೋದಿಲ್ಲ. ಅದಕ್ಕೆ ಯೇಸು ಹೇಳಿದ್ದಾರೆ, ಕ್ಷಮಾಪಣೆ ಕಲಿತುಕೊಳ್ಳಿರಿ ಅಂದಿದ್ದಾರೆ. ಪ್ರತಿ ದಿನ ಬೆಳಗ್ಗೆ ಎದ್ದ ತಕ್ಷಣವೇ, ಏಸಯ್ಯ, ನೀವು ನಮ್ಮನ್ನು ಕ್ಷಮಿಸಿದ ಪ್ರಕಾರ ನಾವು ಕೂಡ ಇತರರನ್ನು ಕ್ಷಮಿಸುವಂತೆ ಸಹಾಯ ಮಾಡಿರಿ ಎಂದು ಈ ರೀತಿ ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಬಹಳಷ್ಟು ಜನ ವಾಡಿಕೆಯ ಪ್ರಾರ್ಥನೆಯಂತೆ ಮಾಡ್ತಾರೆ. ಆದರೆ ಅದರಲ್ಲಿರುವ ಅರ್ಥ ಅಕ್ಷರಶಃ ಅನುದಿನವೂ ನಾವು ಅನುಸರಿಸೋದಾದರೆ ಧನ್ಯರಾಗ್ತೇವೆ. ಕ್ಷಮಾಪಣೆ ಅನ್ನುವುದು ಕರ್ತನಾದ ಯೇಸು ಕ್ರಿಸ್ತನು ಕ್ಷಮಿಸಿ ನಮಗೆ ತೋರಿಸಿದ್ದಾರೆ. ಅನುದಿನ ಅನುಕ್ಷಣ ನಮ್ಮನ್ನು ಕ್ಷಮಿಸುತ್ತಾ ಇದ್ದಾರೆ. ಆತನು ತನ್ನನ್ನು ಬಾಧೆಪಡಿಸಿದವರಿಗೆ, ಹಿಂಸಿಸಿದವರಿಗೆ, ಗೇಲಿ ಮಾಡಿದವರಿಗೆ, ಅವಮಾನಗೊಳಿಸಿದವರಿಗೆ ಆ ದಿನ ಮತ್ತು ಈ ದಿನವೂ ಕೂಡ ಕ್ಷಮಿಸುತ್ತಲೇ ಇದ್ದಾರೆ. ತಂದೆಯೇ, ಅವರೇನ್ ಮಾಡುತ್ತಿದ್ದಾರೋ ಅವರು ಅರಿಯರು, ಅವರನ್ನು ಕ್ಷಮಿಸಿರಿ ಎಂದು ಪ್ರಾರ್ಥಿಸಿದ್ದಾರೆ. ಕ್ಷಮಾಪಣೆಯ ಹೃದಯವುಳ್ಳಂಥವರು ಯಾವಾಗಲೂ ಆಶೀರ್ವದಿಸಲ್ಪಡ್ತಾರೆ ಪ್ರಿಯರೇ. ಒಬ್ಬನ ಪ್ರವರ್ತನೆ ದೇವರೊಂದಿಗೆ ಸರಿಯಾಗಿರೋದಾದರೆ ಅವನ ಶತ್ರುಗಳು ಕೂಡ ಅವನಿಗೆ ಮಿತ್ರರಾಗುತ್ತಾರೆ ಎಂದು ಬೈಬಲ್ ಹೇಳುತ್ತೆ. ಅಂದರೆ ನಮಗೆ ಶತ್ರುಗಳು ಇರೋದಿಲ್ಲ, ನಮ್ಮ ಶತ್ರುಗಳು ಮಿತ್ರರಾಗುತ್ತಾರೆ. ಶತ್ರುಗಳಾದಾಗ್ಯೂ ಕೂಡ ಕ್ಷಮಿಸುವುದಾದರೆ, ಶತ್ರುಗಳನ್ನು ಕೂಡ ನೀವು ಕ್ಷಮಿಸುವುದೇ ಆದರೆ, ಅದನ್ನೇ ಅಲ್ಲವೋ ಯೇಸು ಹೇಳಿದ್ದು, ನಿಮ್ಮ ಶತ್ರುಗಳನ್ನು ಕ್ಷಮಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸಿದವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆ ಪ್ರೀತಿಯಿಂದಲೇ ನಾವು ಇತರರನ್ನು ಸಂಪಾದಿಸಿಕೊಳ್ಳಬಲ್ಲೆವು ಮತ್ತು ನಾವು ಸಮಾಧಾನದಿಂದ ಜೀವಿಸಬಲ್ಲೆವು. ಎಷ್ಟೇ ಒಳ್ಳೆ ಹಾಸಿಗೆ ಇದ್ರು, ಎಷ್ಟೇ ಒಳ್ಳೆ ರೂಮ್ಸ್, ಎಷ್ಟೇ ಒಳ್ಳೆ AC ರೂಮ್ಸ್ ಇದ್ರು, ಎಷ್ಟೇ ಒಳ್ಳೆ ವಸತಿ ಇದ್ರು, ಹಾಸಿಗೆ ಮೇಲೆ ಮಲಗಿದಾಗ ನಿದ್ರೆ ಹತ್ತದವರು ಅನೇಕರಿದ್ದಾರೆ. ಕಾರಣ, ಅವರ ಹೃದಯದಲ್ಲಿ ಕ್ಷಮಾಪಣೆಯ ಮನಸ್ಸಿಲ್ಲ. ಅಸೂಯೆಗೂ, ದ್ವೇಷಕ್ಕೂ, ಕೋಪ ತಾಪಕ್ಕೂ ಅವಕಾಶ ಕೊಟ್ಟಿರುತ್ತಾರೆ. ಅದಕ್ಕೆ ಮಲಗಲು ಹೋಗುವುದಕ್ಕಿಂತ ಮುಂಚೆಯೇ ನಮ್ಮ ಹೃದಯವನ್ನು ದೇವರ ಮುಂದೆ ಹೊಯ್ದುಕೊಳ್ಳಬೇಕು. ಕೋಪಪಟ್ಟರೂ ಪಾಪ ಮಾಡಬೇಡಿರಿ, ನಿಮ್ಮ ಕೋಪವನ್ನು ಸೂರ್ಯಾಸ್ತಮನವರೆಗೂ ಇಟ್ಕೊಳ್ಳಬೇಡಿರಿ ಎಂದು ಯೇಸು ಹೇಳಿದಾರಲ್ಲವೇ? ಕೋಪ ಎನ್ನುವುದು ಸಾಧಾರಣವಾಗಿ ನಮಗುಂಟಾಗುತ್ತೆ, ಆದರೆ ಪಾಪಕ್ಕೆ ಅವಕಾಶ ಕೊಡಬಾರದು. ಆ ಕೋಪ ದ್ವೇಷವಾಗಿ ಬದಲಾಗಲು ಬಿಡಬಾರದು. ಅಷ್ಟು ಮಾತ್ರವಲ್ಲ, ಸ್ವನೀತಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಕೋಪಗೊಳ್ಳಬಾರದು. ಕೆಲವೊಂದು ಸಾರಿ ನಮ್ಮಂತಹ ಸೇವಕರು, ವಿಶ್ವಾಸಿಗಳು, ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಕೋಪಗೊಳ್ತಾರೆ. ನಮ್ಮ ಮೇಲಿನ ಅಸೂಯೆದ ನಿಮಿತ್ತವಲ್ಲ, ನಮ್ಮನ್ನು ಸರಿತಿದ್ದುವುದಕ್ಕಾಗಿ, ನಾವು ಮಾಡುವಂತಹ ಕೆಲಸ ತಪ್ಪಾಗಿವೆ ಎಂದು ಎಚ್ಚರಿಸಿ ಗದರಿಸುವುದಕ್ಕಾಗಿ. ಅದಕ್ಕೆ ಕೋಪ ಎನ್ನುವಂಥದ್ದನ್ನು ನಾವು ಮನಸ್ಸಿನಲ್ಲಿಟ್ಕೊಳ್ಬಾರದು. ಪ್ರೀತಿ ಬೇಗ ಕೋಪಗೊಳ್ಳೋದಿಲ್ಲ, ಕೋಪವನ್ನು ಹೃದಯದಲ್ಲಿ ಅಡಗಿಸಿಟ್ಟುಕೊಳ್ಳುತ್ತೆ. ದೇರ್ ಆರ್ ನೋ ರೆಕಾರ್ಡ್ಸ್ ಆಫ್ ರಾಂಗ್ ಇನ್ ಲವ್. ಪ್ರೀತಿಯಲ್ಲಿ ತಪ್ಪುಗಳ ದಾಖಲೆ ಇಲ್ಲ. ಹೌದು, ನಾವು ಹಾಗೆ ಇರುವಾಗ ನಮ್ಮ ಶತ್ರುಗಳೆಲ್ಲರನ್ನೂ ನಮ್ಮ ಮಿತ್ರರನ್ನಾಗಿ ಮಾರ್ಪಡಿಸಿಕೊಳ್ಳಬಲ್ಲೆವು. ಬೈಬಲ್ನಲ್ಲಿ ದಾವೀದನ ಕುರಿತು ನಮ್ಮೆಲ್ಲರಿಗೆ ಗೊತ್ತು. ದಾವೀದನನ್ನು ಬಹಳಷ್ಟು ಜನ ದ್ವೇಷಿಸಿದ್ರು. ಅವನ ಮೇಲೆ ಗೇಲಿ ಮಾಡ್ತಾರೆ, ಅವಮಾನಗೊಳಿಸುತ್ತಾರೆ, ಹೋರಾಡುತ್ತಾರೆ, ಕೀಳಾಗಿ ಮಾತಾಡ್ತಾರೆ. ಎಲ್ಲಾ ವಿಧವಾದ ಶೋಧನೆಗಳನ್ನು ದಾವೀದನು ಹಾದು ಹೋಗುತ್ತಾನೆ. ಆದರೆ ದೇವರಿಗೆ ಭಯಪಟ್ಟ ದಾವೀದನು ತನ್ನ ಮನಸ್ಸನ್ನು ನಿರ್ಮಲವಾಗಿ ಕಾಪಾಡಿಕೊಳ್ಳುತ್ತಾನೆ. ಮುಖ್ಯವಾಗಿ ಅರಸನಾದ ಸೌಲನು
ಮಾವನಾಗುತ್ತಾನೆ. ತನ್ನ ಮಗಳಿಗೆ ಕೊಟ್ಟನಲ್ಲವೇ? ದಾವೀದನು ಗೊಲಿಯಾತನನ್ನು ಕೊಂದಿದ್ದಕ್ಕಾಗಿ ರಾಜ್ಯವನ್ನೇ ಕೊಡ್ತೇನೆಂದು ಹೇಳಿ ದಾವೀದನಿಗೆ ಕೊಲ್ಲುವ ಪ್ರಯತ್ನ ಮಾಡ್ತಾನೆ ಸೌಲನು. ಅವನೆಲ್ಲಿರುತ್ತಾನೋ ಅಲ್ಲಿಗೆ ಬೆನ್ನಟ್ಟಿ ಬಂದು ಅನೇಕರನ್ನು ಜೊತೆಗೆ ಕರೆತಂದು ಪ್ಲಾನ್ ಮಾಡುತ್ತಾನೆ. ಆ ಸಂಗತಿ ದಾವೀದನಿಗೆ ತಿಳಿಯುತ್ತಾ ಇತ್ತು. ಗೊಲಿಯಾತನನ್ನು ಕೊಂದಂತಹ ದಾವೀದನಿಗೆ ಸೌಲನನ್ನು ಕೊಲ್ಲುವುದು ಏನು ದೊಡ್ಡ ವಿಷಯವಾಗಿರಲಿಲ್ಲ. ಆದರೆ ದಾವೀದನು ಅಂದುಕೊಳ್ತಾನೆ, ಸೌಲನು ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿದ್ದಾನೆ. ದೇವರಿಂದ ಅಭಿಷೇಕಿಸಲ್ಪಟ್ಟವನು, ದೇವರಿಂದ ಆರಿಸಲ್ಪಟ್ಟ ರಾಜನು ಆದಂತಹ ಅವನೇ ತಪ್ಪು ಮಾಡಿದ್ರೆ ದೇವರೇ ನೋಡಿಕೊಳ್ತಾರೆ. ನಾನ್ಯಾಕೆ ದೇವರಿಂದ ಅಭಿಷೇಕಿಸಲ್ಪಟ್ಟವನನ್ನು ಮುಟ್ಟಿ ತಪ್ಪಿಗೂ ಪಾಪಕ್ಕೂ ನಾನು ಅವಕಾಶ ಕೊಡಬೇಕು ಎಂದು ಯೋಚಿಸಿ ಅನೇಕ ಸಾರಿ ದಾವೀದನು ತನ್ನ ಕೈಗೆ ಸಿಕ್ಕಿರುವ ವಿರೋಧಿಯಾದ ಸೌಲನನ್ನು ಬಿಟ್ಟು ಬಿಡ್ತಾನೆ. ಒಂದು ವೇಳೆ ನೀವು ಮೊದಲನೇ ಸಾಮುವೇಲ 26ನೇ ಅಧ್ಯಾಯ ನೋಡುವುದಾದರೆ, ದಾವೀದನು ಇಂಥ ಒಂದು ಸ್ಥಳದಲ್ಲಿದ್ದಾನೆಂದು ತಿಳಿದುಕೊಂಡು ಸೌಲನು ಬಹಳಷ್ಟು ಜನರನ್ನು ತನ್ನ ಜೊತೆಗೆ ಕರೆದುಕೊಂಡು ಬಂದು ದಾವೀದನನ್ನು ಹಿಡಿಯಬೇಕೆಂದು ಅಲ್ಲಿಗೆ ಬರ್ತಾನೆ. ಬಂದು ಪಾಳೆ ಮಾಡಿಕೊಂಡು ಒಂದು ಸ್ಥಳದಲ್ಲಿ ನಿದ್ದೆ ಮಾಡುತ್ತಾನೆ. ಸೌಲನು ದಾವೀದನ ಕೈಗೆ ಸಿಕ್ಕಿದ. ಹತ್ತಿರಕ್ಕೆ ಬರುತ್ತಾನೆ. ಸೌಲನ ಹತ್ತಿರಕ್ಕೆ ಅವನ ಸುತ್ತಲಿದ್ದು ಅವನಿಗೆ ಕಾಪಾಡುವ ಅವನ ಬಾಡಿಗಾರ್ಡ್ಸ್ಗಳೆಲ್ಲರೂ ಕೂಡ ನಿದ್ದೆ ಮಾಡುತ್ತಾ ಇದ್ರು. ದಾವೀದನ ಜೊತೆ ಇರುವವನು, ಅಯ್ಯ ಒಂದು ಮಾತು ಹೇಳು, ಅವನನ್ನು ಕೊಂದಾಕೋತೇನೆ, ನೀನು ಕೊಲ್ಲುವ ಅಗತ್ಯವಿಲ್ಲ, ನಾವು ಕೊಂದಾಕ್ತೇವೆ ಅನ್ನುವಾಗ ನೋ ಬೇಡ ಬೇಡ ಅನ್ನುತ್ತಾನೆ. ಅವನು ದೇವರ ಅಭಿಷಕ್ತನು ಎಂದು ಹೇಳುತ್ತಾನೆ. ಅವನಿಗೆ ಯಾವ ಹಾನಿ ನಾವು ಮಾಡಬಾರದು, ದೇವರೇ ನೋಡಿಕೊಳ್ತಾರೆ ಅನ್ನುತ್ತಾನೆ. ಈ ದಿನ ಈ ವಿಷಯವನ್ನು ಪ್ರತಿಯೊಬ್ಬರು ಗಮನಿಸಲೇಬೇಕು. ಸೇವಕರನ್ನು ವಿಮರ್ಶಿಸುವಂಥವರು, ಸೇವೆಯನ್ನು ವಿಮರ್ಶಿಸುವಂಥವರು, ಪ್ರಸಂಗಗಳನ್ನು ವಿಮರ್ಶಿಸುವಂಥವರು, ನೀವು ಅವರ ವಿಷಯಗಳನ್ನು ದೇವರ ಕೈಗೆ ಒಪ್ಪಿಸಿಕೊಡಿರಿ. ಇಲ್ಲವೇ ಪ್ರೀತಿಯಿಂದ ಗದ್ದರಿಸಿರಿ, ಪ್ರೀತಿಯಿಂದ ತಿದ್ದಿರಿ, ಬೇಡ ಅನ್ನುತ್ತಾ ಇಲ್ಲ. ಆದರೆ ವಿಮರ್ಶಿಸಬೇಡಿರಿ, ತಿಳಿಯಪಡಿಸಿರಿ ತಪ್ಪೇನೆಂದು. ಅದರಲ್ಲಿ ತಪ್ಪೇನಿಲ್ಲ. ಚಿಕ್ಕ ಮಕ್ಕಳು ಸಹ ದೊಡ್ಡವರ ತಪ್ಪೇನೆಂದು ತಿಳಿಸಬಹುದು, ತಪ್ಪಲ್ಲ. ಆದರೆ ಅಸಹ್ಯವಾಗಿ ಅವರನ್ನು ವಿಮರ್ಶಿಸುವಂಥದ್ದು ಒಳ್ಳೆಯದಲ್ಲ. ದಾವೀದನ ಮನಸ್ಸು ನೋಡಿರಿ. ಅಷ್ಟಕ್ಕೂ ನೀವು ಒಬ್ಬರ ವಿರುದ್ಧವಾಗಿ ನೀವು ಮಾತಾಡುವಾಗ ಹೇಗೆ ಪ್ರಶಾಂತವಾಗಿರಲಿಕ್ಕಾಗುತ್ತೆ? ನನ್ನ ಯವನ ಪ್ರಾಯದಲ್ಲಿ ಸೇವೆ ಮಾಡುವಾಗ ಸೇವಕರು ನನ್ನನ್ನು ಗದರಿಸಿದ್ರೆ ಅವರ ಮೇಲೆ ಕೋಪ ಬರ್ತಿತ್ತು. ಕೆಲವೊಂದು ಸಾರಿ ಅವರು ಮಾಡೋದು ನ್ಯಾಯವೆಂದು ಕಾಣಿಸುತ್ತಾ ಇರಲಿಲ್ಲ. ಅಂತಹ ಆಲೋಚನೆ ಬಂದ ಕೂಡಲೇ ಮನಸ್ಸಲ್ಲಿ ನೆಮ್ಮದಿ ಇಲ್ಲದಿರುವಾಗ ತಕ್ಷಣವೇ ಮೊಳಕಾಲೂರಿ, ದೇವರೇ, ನಿಮ್ಮ ಸೇವಕರಿಗೆ ವಿರೋಧವಾಗಿ ಆಲೋಚಿಸಿದ್ದೇನೆ, ನನ್ನನ್ನು ಕ್ಷಮಿಸಿರಿ, ಅವರ ಸಂಗತಿ ನೀವು ನೋಡಿಕೊಳ್ತೀರಿ, ನನ್ನ ಮನಸಾಕ್ಷಿ ನಾನು ಕಾಪಾಡಿಕೊಳ್ಳಲು ಸಹಾಯ ಮಾಡಿರಿ ಎಂದು ಪಶ್ಚಾತ್ತಾಪ ಪಟ್ಟು ಕೆಲವು ಸಾರಿ ದೇವರ ಸೇವಕರ ಬಳಿಗೆ ಹೋಗಿ ನನ್ನನ್ನು ಕ್ಷಮಿಸಿರಿ, ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಹೀಗೆ ಗುಣಗುಟ್ಟಿದ್ದೇನೆ ಎಂದು ಅವರ ಮುಂದೆ ಒಪ್ಪಿಕೊಳ್ತಾ ಇದೆ ಪ್ರಿಯರೇ. ಅವಾಗಲೇ ಮನಃಶಾಂತಿ ಉಂಟಾಗ್ತಿತ್ತು. ಒಳ್ಳೆ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳಿರಿ. ಹೇಳಬೇಕಾದ್ರೆ ಸೇವಕರ ವಿಷಯದಲ್ಲಿ ಮಾತ್ರವಲ್ಲ, ಗಂಡ ಹೆಂಡತಿಯರ ನಡುವೆ, ಅಣ್ಣ ತಮ್ಮಂದಿರ ನಡುವೆ, ಅಕ್ಕ ತಂಗಿಯಂದಿರ ನಡುವೆ, ಜೊತೆ ವಿಶ್ವಾಸಿಗಳ ನಡುವೆ, ನಾವು ಯಾರ ಮೇಲಾದರೂ ಒಂದು ವೇಳೆ ಭಿನ್ನಾಭಿಪ್ರಾಯ ಹೊಂದಿದವರಾಗಿರೋದಾದರೆ ಕ್ರಿಸ್ತ ಯೇಸುವಿನ ಮನಸ್ಸು ಉಳ್ಳವರಾಗಿ ನಾವಿರೋದಿಲ್ವಲ್ಲ? ದಾವೀದನ ಕೈಗೆ ಸೌಲನು ಸಿಕ್ಕರೂ ಸಹ ಯಾವ ಹಾನಿ ಮಾಡಲಿಲ್ಲ. ನಾನು ನಿನ್ನನ್ನು ಕೊಲ್ಲಲು ಸಮೀಪಕ್ಕೆ ಬಂದಿದ್ದೇನೆ ಎಂದು ತೋರಿಸಲು ಅವನ ಚಿಕ್ಕ ಮೇಲಂಗಿಯ ತುಂಡನ್ನು ಕತ್ತಿಯಿಂದ ಕತ್ತರಿಸಿ ತರುತ್ತಾನೆ. ಅವನ ಹತ್ತಿರದಲ್ಲಿರುವ ವಾಟರ್ ಬಾಟಲನ್ನು ತಂದು, ನಿನ್ನ ಹತ್ತಿರದವರೆಗೂ ಬಂದೆ, ಆದರೆ ನಿನಗೆ ಯಾವ ಹಾನಿ ಮಾಡಿಲ್ಲವೆಂದು ಹೇಳಲು ಪ್ರಯತ್ನಿಸಿದಾಗ ದಾವೀದನು ಆ ವಿಷಯದಲ್ಲಿಯೂ ಕೂಡ ಮನಸ್ಸಿನಲ್ಲಿ ನೊಂದುಕೊಳ್ತಾನೆ. ಅಯ್ಯೋ, ಅಭಿಷೇಕಿಸಲ್ಪಟ್ಟಂಥವನ ನಾನು ಆ ಮೇಲಂಗಿಯನ್ನು ಕತ್ತರಿಸಿ ತಂದೇನಲ್ಲವೇ ಎಂದು ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದಯವಿಟ್ಟು ಗಮನಿಸಿ, ಇದು ಧ್ಯಾನವಾಗಿದೆ ಅಲ್ಲವೇ? ನೀವು ಧ್ಯಾನಿಸಬಹುದು. ಮೊದಲನೇ ಸಾಮುವೇಲ 26ನೇ ಅಧ್ಯಾಯದಲ್ಲಿ ನಾನು ಹೇಳಿರುವಂತಹ ಈ ಸಂಘಟನೆ ಬಹು ವಿವರವಾಗಿದೆ. ನೀವು ಸಮಯ ಸಿಕ್ಕಾಗ ಓದಿ ಅದರಲ್ಲಿರುವಂತಹ ಸಾರವನ್ನು ಗಮನಿಸಿ, ಅಲ್ಲಿ ದಾವೀದನು ಹೊಂದಿಕೊಂಡಿರುವ ಹೃದಯವನ್ನು, ಅಂತಹ ಜೀವಿತವನ್ನು ನಾವು ಕೂಡ ಹೊಂದಿಕೊಳ್ಳುವುದನ್ನು ಕಲಿತುಕೊಳ್ಳೋಣ. ಸದ್ಯಕ್ಕೆ 23ನೇ ವಚನ ಮಾತ್ರ ಓದುತ್ತಿದ್ದೇನೆ. ಯೆಹೋವನು ನಿನ್ನನ್ನು ಈ ಹೊತ್ತು ನನ್ನ ಕೈಗೆ ಒಪ್ಪಿಸಿದರು, ನೀನು ಯೆಹೋವನ ಅಭಿಷಕ್ತನೆಂದು ನಾನು ನಿನ್ನ ಮೇಲೆ ಕೈ ಹಾಕಲಿಲ್ಲ. ಆದದ್ದರಿಂದ ಆತನು ನನ್ನ ನೀತಿಯನ್ನು, ನನ್ನ ನಂಬಿಕೆಯನ್ನು ನೋಡಿ ನನಗೆ ಪ್ರತಿಫಲವನ್ನು ಕೊಡುವನು. ಏನಂತೆ ಪ್ರಿಯರೇ? ನಾನು ನಿನ್ನನ್ನು ಕೊಲ್ಲದಂತೆ ಬಿಟ್ಟಿರುವುದಕ್ಕಾಗಿ ನೀನು ನನಗೆ ದೊರಕಿದರೂ ಸಹ, ಅವಕಾಶ ಸಿಕ್ಕರೂ ಸಹ ನಿನಗೆ ಹಾನಿ ಮಾಡದೇ ಇರುವುದರಿಂದ ದೇವರು ನನ್ನನ್ನು ಆಶೀರ್ವದಿಸ್ತಾರೆ. ವೈರಿಯು ನಿಮ್ಮ ಮನೆಗೆ ಬರುವುದಾದರೆ ಅವರಿಗೆ ಊಟ ಬಡಿಸಿರಿ, ಅವರಿಗೆ ನೀರು ಕೊಡಿರಿ, ಅವರನ್ನು ಆಹ್ವಾನಿಸಿರಿ. ನಾನು ನೋಡಿಕೊಳ್ತೇನೆ, ಮುಯಿ ತೀರಿಸೋದು ನನ್ನ ಕೆಲಸ ಅಂದಿದ್ದಾರೆ ದೇವರು. ಒಂದು ವೇಳೆ ವೈಮನಸ್ಸಿರುವುದಾದರೆ ನೋಡಿ ಪ್ರೇಯರೆ, ನಾನಾ ವಿಧವಾದಂತಹ ರೋಗಗಳು, ಆ ಎಂಗ್ಸೈಟಿ ನಿಮಿತ್ತ, ಕೋಪ ನಿಮಿತ್ತ, BP, ಶುಗರು, ಅಸಿಡಿಟಿ ಪ್ರಾಬ್ಲಮ್ಮು, ಆ ನಿದ್ರೆ ಇಲ್ಲದ
ಆ ಒಂದು ರಾಂಗ್ ಡಿಸಿಷನ್ ತೆಗೆದುಕೊಂಡು ಅನವಶ್ಯಕವಾಗಿ ಕಿರುಚಾಡೋದು, ಅನವಶ್ಯಕವಾಗಿ ಹಾನಿ ಮಾಡಿಕೊಳ್ಳೋದು, ಇವೆಲ್ಲವುಗಳಿಗೆ ಕಾರಣ ನಾವು ನೆಮ್ಮದಿಯ ಮನಸ್ಸಿಲ್ಲದಂತಹ ಕಾರಣಕ್ಕಾಗಿ ನಮ್ಮ ಶತ್ರುಗಳಿಂದ ನಾವು ಬಾಧಿಸಲ್ಪಟ್ಟವರಾಗಿ ಅರ್ಥ ಮಾಡಿಕೊಳ್ಳದೇ ಇರುವವರನ್ನು ನಾವು ಪ್ರೀತಿಸೋದಾದರೆ, ನಮ್ಮನ್ನು ತಿರಸ್ಕರಿಸಿದವರನ್ನು ನಾವು ಕ್ಷಮಿಸುವುದಾದರೆ, ಸಹಿಸಿಕೊಳ್ಳೋದಾದರೆ ನಾವು ಆಶೀರ್ವದಿಸಲ್ಪಡ್ತೇವೆ. ಇಲ್ಲಿರುವ ಒಂದು ದೊಡ್ಡ ವಿಷಯ ನೋಡಿ, ದಾವೀದನು ತಾನು ಆ ರೀತಿ ಮಾಡಿರೋದ್ರಿಂದ ಇದೇ ಅಧ್ಯಾಯದ 24ನೇ ವಚನ ಹೇಳುತ್ತೆ, 25ನೇ ವಚನ ನೋಡಿ. ಆಗ ಸೌಲನು ದಾವೀದನಿಗೆ, ನನ್ನ ಮಗನೇ, ನಿನಗೆ ಆಶೀರ್ವಾದ ಉಂಟಾಗಲಿ, ನೀನು ಹೇಗೂ ಮಹಾಕಾರ್ಯಗಳನ್ನು ನಡೆಸಿ ಸಫಲನಾಗುವಿ ಎಂದು ದಾವೀದನಿಗೆ ಹೇಳಿದನು. ಗಮನಿಸಿದ್ರ ಈ ಮಾತು? ನೀನು ಆಶೀರ್ವದಿಸಲ್ಪಡಲಿ ಅನ್ನುತ್ತಾನೆ. ನೀನು ಮಹಾಕಾರ್ಯಗಳನ್ನು ನಡೆಸಿ ಜಯವನ್ನು ಹೊಂದುವಿ ಅನ್ನುತ್ತಾನೆ. ದಾವೀದನು ಸೌಲನಿಗೆ ಕ್ಷಮಿಸಿದ್ದಕ್ಕಾಗಿ, ಯಾವ ಹಾನಿ ಮಾಡದೇ ಇದ್ದದ್ದಕ್ಕಾಗಿ, ನಾನು ಕೀಳಾಗುತ್ತೇನಲ್ಲವೇ, ನನ್ನ ಮೇಲೆ ದಾಳಿ ಮಾಡಿ ನನ್ನನ್ನು ಸಾಯಿಸ್ತಾನಲ್ಲವೇ ಅಂದುಕೊಳ್ತೇವೆ ನಾವು. ಆದರೆ ಸೌಲನು ಆ ವಿಷಯವನ್ನು ಕೇಳಿದಾಗ ಹೇಗೆ ದಾವೀದನನ್ನು ಆಶೀರ್ವದಿಸುತ್ತಿದ್ದಾನೆ ನೋಡಿ. ಕೊಲ್ಲುವುದಕ್ಕಾಗಿಯೇ ಬೆನ್ನಟ್ಟಿ ಬರುತ್ತಾನೆ. ಪರ್ಟಿಕ್ಯುಲರ್ ಆಗಿ ಈ ಸೌಲನು ಕೊಲ್ಲುವುದಕ್ಕೋಸ್ಕರವೇ, ದಾವೀದನನ್ನು ಕೊಲ್ಲುವುದಕ್ಕೋಸ್ಕರವೇ ಬಂದಂಥವನು ಅದೇ ದಾವೀದನನ್ನು ಆಶೀರ್ವದಿಸುತ್ತಿದ್ದಾನೆ. ಏನೆಂದು? ಎಷ್ಟು ಚೆನ್ನಾಗಿದೆ ನೋಡಿ. ದಾವೀದನೇ, ಮಗನೇ, ನಿನಗೆ ಆಶೀರ್ವಾದ ಉಂಟಾಗಲಿ, ನಿನಗೆ ಆಶೀರ್ವಾದ ಉಂಟಾಗಲಿ, ನೀನು ಮಹಾಕಾರ್ಯಗಳನ್ನು ನಡೆಸಿ ನೀನು ಜಯವನ್ನು ಹೊಂದುವಿ. ಹಾಲೆಲೂಯಾ. ನಿಮ್ಮ ಶತ್ರುಗಳಿಂದಲೂ ನಿಮಗೆ ಜಯ ಕೊಡಿಸುತ್ತಾರೆ ಪ್ರಿಯರೇ. ದೇವರು ನಿಮ್ಮ ಮನಸ್ಸು ನಿರ್ಮಲವಾಗಿ ಇಟ್ಕೊಳ್ಳುವಾಗ ನಿಮ್ಮ ಶತ್ರುಗಳೇ ನಿಮಗೆ ಮಿತ್ರರಾಗುತ್ತಾರೆ. ಅನಾವಶ್ಯಕವಾಗಿ ನಾವು ನಮ್ಮ ಮನೆಯವರನ್ನೇ ಶತ್ರುಗಳೆಂದು ಭಾವಿಸಿಕೊಳ್ತೇವೆ, ನಮ್ಮ ಸ್ವಂತವರನ್ನೇ ಶತ್ರುಗಳೆಂದು ಎಣಿಸಿಕೊಳ್ತೇವೆ, ನಮ್ಮ ಮೇಲನ್ನು ಕೋರಿದವರಿಗೆ ಶತ್ರುಗಳೆಂದು ಭಾವಿಸ್ತೇವೆ. ನಮಗೆ ಹಾನಿ ಮಾಡಿದವರನ್ನು ಪಕ್ಕಕ್ಕಿಟ್ಟುಬಿಡ್ರಿ, ನಮಗೆ ಕೇಡು ಮಾಡಿದವರ ಸಂಗತಿ ಪಕ್ಕಕ್ಕಿಟ್ಟುಬಿಡಿ. ಆದರೆ ನಾವು ನಮ್ಮ ಸ್ವಂತವರನ್ನೇ ಶತ್ರುಗಳೆಂದು ಭಾವಿಸಿ ಸಂದೇಹಗಳೊಂದಿಗೆ, ಘರ್ಷಣೆಗಳೊಂದಿಗೆ, ಅಷ್ಟೇ ಅಲ್ಲ ಕ್ಷಮಿಸಲಾರದಂತಹ ಮನಸ್ಸಿನೊಂದಿಗೆ ಒಬ್ಬರನ್ನೊಬ್ಬರು ಗಾಯಗೊಳಿಸಿಕೊಳ್ಳೋದು, ಬಾಧೆಪಡಿಸಿಕೊಳ್ಳೋದು ಈ ದಿನ ಕುಟುಂಬಗಳಲ್ಲಿ ಕೂಡ ಅದು ಸಾಧಾರಣವಾಗ್ಬಿಟ್ಟಿದೆ. ಕ್ರಿಸ್ತೇಸುವಿನಲ್ಲಿದ್ದಂತಹ ಮನಸ್ಸು ಬಲಗೆನ್ನೆಗೆ ಹೊಡೆದ್ರೆ ಎಡಗೆನ್ನೆ ತೋರಿಸುವಂಥದ್ದಾಗಿರುತ್ತೆ. ಯಾರಾದರೂ 1 ಮೈಲು ಬಾ ಎಂದು ಬಲವಂತಪಡಿಸಿದರೆ ಅವರೊಂದಿಗೆ 2 ಮೈಲು ನಡೆಯಿರಿ. ಹೌದಲ್ಲವೇ? ದೇವರ ಪ್ರೀತಿಯನ್ನು ನಾವು ತೋರಿಸುವಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ದಾವೀದನು ತನ್ನ ಕೈಗೆ ಸಿಕ್ಕಿರುವಂತಹ ಸೌಲನನ್ನು ಯಾವ ಹಾನಿ ಮಾಡದೇ ಇದ್ದದ್ದಕ್ಕಾಗಿ ಸಿಟ್ಟಾಗಲಿಲ್ಲ. ಆ ಸಮಯದಲ್ಲಿ ಸೌಲನು ತಿರುಗಿ ಹಾನಿ ಮಾಡ್ಲಿಕ್ಕಾಗಲಿಲ್ಲ ದಾವೀದನಿಗೆ. ಅದರ ಬದಲಿಗೆ ಸೌಲನು ಏನ್ ಮಾಡ್ತಿದ್ದಾನೆ? ಬ್ಲೆಸ್ ಮಾಡ್ತಿದ್ದಾನೆ, ಆಶೀರ್ವದಿಸಿ. ಏನು ಹೇಳ್ತಾನೆ ನೋಡಿ, ಏನು ಹೇಳ್ತಾನೆ? ದಾವೀದನೇ, ಮಗನೇ, ನಿನಗೆ ಆಶೀರ್ವಾದ ಉಂಟಾಗಲಿ, ನೀನು ಘನವಾದ ಕಾರ್ಯಗಳನ್ನು ನಡೆಸಿ ಜಯವನ್ನು ಹೊಂದಿಕೋ. ಈ ದಿನ ದೇವರು ನಮಗೂ ಈ ವಾಗ್ದಾನವನ್ನು ಕೊಡ್ತಿದ್ದಾರೆ. ನಾವು ಕೂಡ ಇತರರನ್ನು ಕ್ಷಮಿಸುವವರಾಗಿರೋದಾದರೆ, ನಮ್ಮ ಮನಸ್ಸಾಕ್ಷಿ ನಿಮಿತ್ತ ನಿಂದೆ ಅವಮಾನಗಳನ್ನು ಸಹಿಸಿಕೊಳ್ಳೋದಾದರೆ, ಬೈಯುವಂಥವರಿಗೆ ತಿರುಗಿ ಬಯ್ಯದೆ, ಹೊಡೆಯುವಂಥವರಿಗೆ ತಿರುಗಿ ಹೊಡೆಯದೆ, ವಿಮರ್ಶಿಸುವವರಿಗೆ ವಿಮರ್ಶಿಸದೆ, ಹಾನಿ ಮಾಡುವಂಥವರಾಗಿರದೆ ಮೇಲನ್ನುಂಟು ಮಾಡುವವರಾಗಿರೋದಾದರೆ, ಕ್ಷಮಿಸುವಂಥವರಾಗಿರೋದಾದರೆ, ಕ್ರಿಸ್ತನ ಪ್ರೀತಿಯ ನಿಮಿತ್ತ ಕ್ಷಮಿಸುವಂಥವರಾಗಿರೋದಾದರೆ, ಖಂಡಿತವಾಗಿಯೂ ನಾವು ಆಶೀರ್ವದಿಸಲ್ಪಡ್ತೇವೆ. ನಾವು ಘನ ಕಾರ್ಯಗಳನ್ನು ನಡೆಸುತ್ತೇವೆ, ಮಾತ್ರವಲ್ಲ ಅವುಗಳಲ್ಲಿ ಜಯವನ್ನು ಹೊಂದಿಕೊಳ್ತೇವೆ. ಅದನ್ನು ಶತ್ರುಗಳು ಕೂಡ ನೋಡ್ತಾರೆ. ಎಂಥ ದೊಡ್ಡ ಆಶೀರ್ವಾದ ನೋಡಿ. ನಿಮ್ಮ ಜೀವಿತದಲ್ಲಿ ಯಾರಾದರೂ ಶತ್ರುಗಳಿದ್ದಾರೋ? ನಿಮ್ಮನ್ನು ಕಂಡ್ರೆ ಸಹಿಸದಂಥವರಿದ್ದಾರೋ? ಅವರಿಗೆ ನಾನಂದ್ರೆ ಆಗೋದಿಲ್ಲ, ಇವರಂದ್ರೆ ಆಗೋದಿಲ್ಲ, ನೀವು ಅವರ ಬಗ್ಗೆ ಆಲೋಚಿಸುತ್ತಾ ನಿಮ್ಮ ಮನಸಾಕ್ಷಿ ಹಾಳು ಮಾಡಿಕೊಳ್ತಾ ಇದ್ದೀರಾ? ನಿಮ್ಮ ಪ್ರಶಾಂತತೆ ಹಾಳು ಮಾಡಿಕೊಳ್ತಾ ಇದ್ದೀರಾ? ಈ ದಿನ ಯೇಸುವಿನ ನಿಮಿತ್ತ ಅವರನ್ನು ಕ್ಷಮಿಸಿರಿ. ಯೇಸುವೆ ಅವರ ಮುಖಾಂತರ ನಿಮ್ಮನ್ನು ಆಶೀರ್ವದಿಸ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ವಾಕ್ಯ ಅನೇಕರು ಅನೇಕ ಸ್ಥಳಗಳಿಂದ ಕೇಳಿದ್ದಾರೆ. ನಮ್ಮ ಜೀವಿತದಲ್ಲಿ ದೇವರೇ, ಅನುದಿನವೂ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿ, ನಿಮ್ಮಿಂದ ನಾವು ಕ್ಷಮಿಸಲ್ಪಡುವ ಹಾಗೆ ಶುದ್ಧ ಹೃದಯ ಕಾಪಾಡಿಕೊಳ್ಳಲು ಸಹಾಯ ಮಾಡಿರೆಂದು. ಎಲ್ಲಿ ನೋಡಿದರೂ ಸಹ ಕಕ್ಷಗಳು, ದ್ವೇಷಗಳು, ಭಿನ್ನಾಭಿಪ್ರಾಯ, ವಿಮರ್ಶೆಗಳಿಂದ ಕೂಡಿರುವಂತಹ ಈ ಭಯಂಕರವಾದ ಲೋಕದಲ್ಲಿ ನಮ್ಮ ಹೃದಯ ಶುದ್ಧಿ ಕಾಪಾಡಿಕೊಳ್ಳಲು, ಕ್ರಿಸ್ತನ ನಿಮಿತ್ತ ಪ್ರತಿಯೊಬ್ಬರನ್ನು ಕ್ಷಮಿಸಲು, ನಿಮ್ಮಿಂದ ಆಶೀರ್ವದಿಸಲ್ಪಡಲು, ನಮ್ಮ ವಿರೋಧಿಗಳು ನಮಗೆ ಸ್ನೇಹಿತರಾಗಲು, ನಮ್ಮನ್ನು ಶಪಿಸಿದವರ ಬಾಯಿಂದಲೇ ಆಶೀರ್ವಾದದ ನುಡಿಗಳು
ಉಚ್ಚರಿಸಲ್ಪಡಲು ನಿಮ್ಮ ಪರಿಶುದ್ಧಾತ್ಮನ ಕಾರ್ಯ ಈ ಅಂತ್ಯ ದಿನಗಳಲ್ಲಿ ನಮ್ಮೆಲ್ಲರಲ್ಲಿ ನಡೆಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವೊಂದು ವೇಳೆ ಹೊರದೇಶದಿಂದ ವೀಕ್ಷಿಸುತ್ತಾ ಇರುವುದಾದರೆ ಅದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರ ಪರವಾಗಿ ನಾವು ಪ್ರತಿದಿನ ಪ್ರಾರ್ಥಿಸ್ತಿದ್ದೇವೆ. ಅದೇ ಸಮಯದಲ್ಲಿ ನೀವು ಪ್ರಾರ್ಥಿಸಿರಿ, ದೇವರ ಅದ್ಭುತ ಕಾರ್ಯಗಳನ್ನು ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.